ಇದೇನು ಈ ಥರ ಸೌಂಡ್ ಬರ್ತಿದೆ ಅಂತ ನೋಡೋಣ ಅಂತ ಹೊಲದ ಹತ್ರ ಹೋದು. ನಿಮ್ಮನ್ನೇ ತೋರ್ಸಕ್ಕೆ ಬರ್ತಿದ್ದೀನಿ ಏನು ಸೌಂಡ್ ಇದು ಅಂತ. ಅಲ್ಲಿ ಹೋಗಿ ನೋಡಿದ್ರೆ ಅಂಕಲ್ ನಿಂತಿದ್ರು. ಅಂಕಲ್ನ ವೀಡಿಯೋ ಮಾಡ್ತಿದ್ದೆ, ಅದು ನೋಡ್ಬಿಟ್ಟು ಸುಮ್ಮನೆ ಸ್ಮೈಲ್ ಮಾಡ್ತಿದ್ರು ನನಗೆ. ಈ ಮೈಕ್ ಇಟ್ಕೊಂಡು ಇವ್ರೇನು ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಬನ್ನಿ ಆ ಮೈಕ್ ಬಗ್ಗೆ ಏನು ಅಂತ ಹೇಳ್ತೀನಿ ನೋಡಿ. ಅದರಲ್ಲಿ ಎಲ್ಲ ಥರ ಸೌಂಡ್ ಬರುತ್ತೆ ಫ್ರೆಂಡ್ಸ್. ಜೋಳ ಹಾಕಿರ್ಬೇಕಾದ್ರೆ ಪಕ್ಷಿಗಳೆಲ್ಲ ಬಂದು ಜೋಳನ ತಿಂತವೆ ಅಂತ ಈ ಥರ ಮೆಮೊರಿ ಕಾರ್ಡ್ ಹಾಕಿ ಅದಕ್ಕೆ ಈ ಥರ ಸೌಂಡೆಲ್ಲ ಸಾಂಗೆಲ್ಲ ಹಾಕ್ಸ್ಕೊಬಂದು ಅಲ್ಲಿ ಅಂದರೆ ಆ ಸೌಂಡ್ ಹಾಕಿದರೆ ಅಲ್ಲಿಗೆ ಬಂದು ಹಕ್ಕಿಗಳು ಯಾವುದು ಬಂದು ಜೋಳ ತಿನ್ನಲ್ಲ ಅಂತ ಆ ಥರ ಮಾಡಿದ್ದಾರೆ. ಪಕ್ಷಿಗಳಿಗೂ ತೊಂದರೆ ಆಗಬಾರ್ದು, ನಮಗೂ ತೊಂದರೆ ಆಗಬಾರ್ದು ಅಂತ ಅಂಕಲ್ ಈ ಥರ ಪ್ಲ್ಯಾನ್ ಮಾಡಿ ನೋಡಿ. ಒಂದು ಪಕ್ಷಿಗಳು ಜೋಳದ ಹತ್ರ ಬರ್ದಂಗೆ ನೋಡ್ಕೊಂಡಿದ್ರು. ನಾನು ಸುಮ್ಮನೆ ಅದನ್ನು ಹಿಡ್ಕೊಂಡು ಹಿಂಗೆಲ್ಲ ಕೈಲಿ ಆಡಿಸ್ತಿದ್ದೆ. ಅಂಕಲ್ ನೋಡಿ ನಗ್ತಿದ್ರು ಸುಮ್ಮನೆ. ಈ ಮೈಕಲ್ಲಿ ಎಲ್ಲ ಥರ ಸೌಂಡ್ ಬರುತ್ತೆ. ಆನೆ ಸೌಂಡು ಮತ್ತು ಪಕ್ಷಿಗಳ ಸೌಂಡು, ಕೋಳಿ ಕೂಗೋ ಥರ ಸೌಂಡು ಮತ್ತು ಆಂಬುಲೆನ್ಸ್ ಸೌಂಡು ಎಲ್ಲ ಥರ ಸೌಂಡ್ ಬರುತ್ತೆ ಫ್ರೆಂಡ್ಸ್. ಇದು ತುಂಬಾ ಯೂಸ್ ಆಗುತ್ತೆ ನೋಡಿ. ಇದು ರೈತರಿಗೆ ಹೊಲದ ಹತ್ರ ಇಟ್ಟೋಕ್ಕೆ ಪಕ್ಷಿ ಬಂದು ಬೆಳೆನೆಲ್ಲ ಹಾಳು ಮಾಡ್ತವೆ ಅಂತ ಈ ಥರ ಪ್ಲ್ಯಾನ್ ಮಾಡಿ ಅಂಕಲು ಮೈಕ್ ತಂದಿದ್ದಾರೆ ನೋಡಿ. ಹಾಗೆ ಹೊಲ ಎಲ್ಲ ತೋರಿಸ್ತೆ ನೋಡಿ. ಜೋಳ ಹಾಕಿದ್ದಾರೆ ಮತ್ತು ಶುಂಠಿ ಹಾಕೋಕ್ಕೆ ಫುಲ್ ಎಲ್ಲ ಹೊಲ ಎಲ್ಲ ಉತ್ತು ರೆಡಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಇದೆಲ್ಲ ಜೋಳ. ಹಾಗೆ ಒಂದು ಜೋಳ ಮುರ್ಕೊಳ್ಳೋಣ ಅಂತ ಹೋದೆ. ಜೋಳ ಮುರ್ಕೊಂಡು ನಾನು ಸಹನ ಬರ್ತಿದ್ದು. ಅಲ್ಲಿ ಯಾರೋ ಹೊಲಕ್ಕೆ ಗೆಡ್ಡೆ ಕೋಸು ಹಾಕಿದ್ರು ಅಂತ ಒಂದು ಕಿತ್ಕೊಳ್ಳೋಣ ಅಂತ ಹೋದೋ ತಿನ್ನೋಕ್ಕೆ. ಒಂದು ಗೆಡ್ಡೆ ಕೋಸು ಕಿತ್ಕೊಂಡು ಬೇರೆ ಬಂದ್ಬಿಟ್ಟು ಯಾರಾದರೂ ಬರ್ಬೇಕೀಗ, ಓಡೋಗ್ಬಿಡೋದು ಹೆಂಗೆ. ಇದು ಅಂದರೆ ಚೆನ್ನಾಗಿರ್ತದೆ. ಎರ್ಕ ತಿನ್ಬೇಕದು. ಎರ್ಕ ತಿನ್ಬೇಕು, ಹಂಗೆ ಚೆನ್ನಾಗಿಲ್ಲ. ಎರ್ಕ ತಿಂದ್ರೆ ಚೆನ್ನಾಗಿರುತ್ತೆ. ಇದು ಸುಡ್ಕೋಬೇಕು. ಅದು ಸುಡೋಣಪ್ಪ ಮನೆಗೆ ಹೋಗಿ ಸುಡ್ಕೋಬೇಕು. ಇದು ಸುಡ್ಕೊ ತಿಂದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಖಾರ ಪುಡಿ ಹಾಕಿ ಹುರ್ಕೊಂಡ್ರು ತಿನ್ಬೋದು. ಅವಾಗ ನಾನು ಮನೆಗೆ ಹೋಗ್ತೀನಿ ಅಂಬ. ಜೋಳ ತಗೊಂಡು ಮನೆಗೆ ಹೋಗ್ತಾಯಿದ್ದೀವಿ ಸುಟ್ಕೊಂಡು ತಿನ್ನೋಣ ಅಂತ. ಹಾಗೆ ಒಂದು ಇದನ್ನು ಕಿತ್ಕೊಂಡು ಬಂದಿದ್ದೀವಿ. ಅಟ್ ಭವ್ಯ ಗೌಡ 12 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ 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 ಮಾಡ್ಸೋಣ.